ಅದಕ್ಕೊಂದು ವಿಶೇಷ ಸ್ಥಾನ ಇದೆ. ಆಮೇಲೆ ಅದಕ್ಕೊಂದು ಈಸ್ಥೆಟಿಕ್ ವ್ಯಾಲ್ಯೂ ಇದೆ. ಈಸ್ಥೆಟಿಕ್ ವ್ಯಾಲ್ಯೂ ಅಂದ್ರೆ ವಿ ಕಾಂಟ್ ಇಮ್ಯಾಜಿನ್ ದ ನೇಚರ್ ವಿತೌಟ್ ದೀಸ್ ಪ್ಲಾಂಟ್ಸ್ ಅಂಡ್ ಅದರ್ ಕಾಂಪೊನೆಂಟ್ಸ್ ಆಫ್ ನೇಚರ್ ಅಲ್ವಾ. ಸೊ ವಿ ಮೇಂಟೈನ್ ಎ ಕೈಂಡ್ ಆಫ್ ವೆರಿ ಇಂಟೆನ್ಸ್ ಅಂಡ್ ವೆರಿ ಇಂಟ್ರಿಕೇಟ್, ತುಂಬಾ ಆಪ್ತವಾದ, ತುಂಬಾ ಆಳವಾದ ಒಂದು ಸಂಬಂಧ ಇದೆ ನಮ್ಗೆ ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಜನ, ನಮ್ಮ ಕಮ್ಯುನಿಟಿ, ನಮ್ಮ ಸೊಸೈಟಿ ಅಂಡ್ ಪ್ಲಾಂಟ್ಸ್, ದೇ ಹ್ಯಾವ್ ಎ ವೆರಿ ಇಂಟೆನ್ಸ್ ರಿಲೇಶನ್ಶಿಪ್. ಅಂಡ್ ಈ ಇಂಟೆನ್ಸ್ ರಿಲೇಶನ್ಶಿಪ್ ಅನ್ನ ಸ್ಟಡಿ ಮಾಡೋದು ಅಥವಾ ಡಾಕ್ಯುಮೆಂಟ್ ಮಾಡೋದು ಇದೆಯಲ್ವಾ, ದಿಸ್ ಈಸ್ ಕಾಲ್ಡ್ ಎಸ್ ಎಥ್ನೋಬಾಟ್ನಿ. ಓಕೆ, ಆರ್ ಎಥ್ನೋಬಾಟ್ನಿ ಇಸ್ ಅ ಸ್ಟಡಿ ಆಫ್ ಪ್ಲಾಂಟ್ಸ್ ಯೂಸ್ಡ್ ಬೈ ಪ್ರಿಮಿಟಿವ್ ಅಂಡ್ ಅಬಾರ್ಜಿನಲ್ ಪೀಪಲ್. ಪ್ರಿಮಿಟಿವ್ ಅಂದ್ರೆ ನಿಸರ್ಗದ ಜೊತೆಗೆ ತುಂಬಾ ಗಾಢವಾದ ಸಂಬಂಧ ಇಟ್ಕೊಂಡು ಯಾರು ಬದುಕ್ತಾ ಇದ್ದಾರೆ ಅಂತ ಕಮ್ಯುನಿಟಿಗಳಿಗೆ, ಟ್ರೈಬಲ್ಸ್ ಇರ್ಬೋದು ಅಥವಾ ನಮ್ಮ ರೂರಲ್ ಕಮ್ಯುನಿಟೀಸ್ ಇರ್ಬೋದು, ಗ್ರಾಮೀಣ ಪ್ರದೇಶಗಳ ಜನರು ಇರ್ಬೋದು. ಸೊ ಇವರು ಇನ್ನೂ ಆ ಸಂಬಂಧವನ್ನ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಅವರ ಏನು ಸಸ್ಯ ಜ್ಞಾನ ಇದೆಯಲ್ವಾ, ಇದನ್ನ ಅಧ್ಯಯನ ಮಾಡೋದು, ಇದನ್ನ ದಾಖಲೀಕರಣ, ಡಾಕ್ಯುಮೆಂಟ್ ಮಾಡೋದು, ಇದನ್ನ ಸೈಂಟಿಫಿಕ್ ವಿಧಾನಗಳ ಮೂಲಕ ವಿಶ್ಲೇಷಣೆ ಮಾಡೋದು, ಸಿ ಆಲ್ ದೀಸ್ ಟುಗೆದರ್ ಈಸ್ ಕಾಲ್ಡ್ ಎಸ್ ಎಥ್ನೋಬಾಟ್ನಿ. So it is a study of how people of a particular culture and religion understand and use plants in their surroundings. So ತಮ್ಮ ಸುತ್ತಮುತ್ತಲ ಪ್ಲಾಂಟ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ಮತ್ತೆ ಅದನ್ನ ಹೇಗೆ ನಮಗೆ ಬೇಕಾದಂತ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬಳಸ್ತಾ ಬಂದಿದ್ದೇವೆ ಅನ್ನೋದನ್ನ ಸ್ಟಡಿ ಮಾಡೋದಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಎಥ್ನೋಬಾಟ್ನಿ. So ethnobotany is a study of a region's plants and their practical uses through the traditional knowledge of a local culture and people. So ಈ ತರ ಬೇರೆ ಬೇರೆ ಡೆಫಿನೇಷನ್ಸ್ ಇದೆ. So I am stressing more on definitions because ನಿಮಗೆ ಈ ಸಲ 4th ಸೆಮ್ ಅಲ್ಲಿ ಮತ್ತೆ 6th ಸೆಮ್ ಅಲ್ಲಿ ಎಥ್ನೋಬಾಟ್ನಿ ಆಸ್ ಎ ಟಾಪಿಕ್ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಸೊ ಅಲ್ಲಿ ಈ ತರ ಪ್ರಶ್ನೆಗಳು ಬರ್ಬೋದು. ವಾಟ್ ಇಸ್ ಎಥ್ನೋಬಾಟ್ನಿ ಅಥವಾ ಡಿಫೈನ್ ಎಥ್ನೋಬಾಟ್ನಿ ಅಂತ ಬಂದಾಗ ನಿಮ್ಗೆ ಯೂಸರ್ಲಿ ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ಟ್ರೈಂಗ್ ಟು ಗಿವ್ ಯು ಸಮ್ 3-4 ಡೆಫಿನಿಷನ್ಸ್. ಓಕೆ, ಸೊ ಬೇಸಿಕಲಿ ದಿಸ್ ವರ್ಡ್ ಸ್ಟೆಮ್ಸ್ ಫ್ರಮ್ 2 ವರ್ಡ್ಸ್ ನೋಡಿ. ಎಥ್ನಿಕ್, ಬಹುಶಃ ನಿಮ್ಮ ಕಾಲೇಜ್ಗಳೆಲ್ಲ ಎಥ್ನಿಕ್ ಡೇ ಅಂತ ಮಾಡ್ತಾ ಇರ್ಬೋದು. ಸೊ ಎಥ್ನಿಕ್ ರಿಲೇಟೆಡ್ ಟು ಪೀಪಲ್ ಅಂತ ಅರ್ಥ. ಅಂಡ್ ಬಾಟನಿ ಆಸ್ ವಿ ನೋ ಇಟ್ಸ್ ದ ಸ್ಟಡಿ ಆಫ್ ಪ್ಲಾಂಟ್ಸ್. ಸೊ ದಿಸ್ ಇಸ್ ದ ಬಾಟನಿ ಆಫ್ ದ ಪೀಪಲ್, ಟ್ರೆಡಿಷನಲ್ ಬಾಟನಿ. ಸೊ ದಟ್ ಈಸ್ ನಥಿಂಗ್ ಬಟ್ ಎಥ್ನೋಬಾಟ್ನಿ. ಸೊ ಇಲ್ಲಿ ಪ್ರಶ್ನೆ ಅಂದ್ರೆ ಯಾರು ಇಂಡಿಜಿನಸ್ ಪೀಪಲ್ ಅಥವಾ ಕಲ್ಚರ್ ಅಂದ್ರೆ ಯಾರು ಅನ್ನೋದು ಪ್ರಶ್ನೆ. ಸಿ ಪೀಪಲ್ ಲಿವಿಂಗ್ ಫಾರ್ ಎ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂಡ್ ಹೂ ಆರ್ ಅಡಾಪ್ಟೆಡ್ ಟು ದಿ ಕಂಡೀಷನ್ಸ್ ಆಫ್ ಎ ಲೊಕ್ಯಾಲಿಟಿ. ಒಂದೇ ಜಾಗದಲ್ಲಿ ತುಂಬಾ ವರ್ಷಗಳಿಂದ ಬದುಕ್ತಾ ಇರೋರು, ಮತ್ತೆ ಆ ಪರಿಸರಕ್ಕೆ ಹೊಂದಿಕೊಂಡಿರೋರು. ಹೊಂದ್ಕೊಳ್ಳೋದಂದ್ರೆ ಏನು, ಆ ಪರಿಸರವನ್ನು ಅರ್ಥ ಮಾಡ್ಕೊಂಡಿರೋರು. ಸೊ ಅವರಿಗೆ ನಾವು ಟ್ರೆಡಿಷನಲ್ ಅಥವಾ ಇಂಡಿಜಿನಸ್ ಪೀಪಲ್ ಅಂತ ಕರಿತೇವೆ. ಸೊ ಇಂಡಿಜಿನಾ ಅಂದ್ರೆ ಅರ್ಥ ನೇಟಿವ್ ಅಂದ್ರೆ ಆ ಸ್ಥಳಕ್ಕೆ ಸೇರಿದವರು, ಆ ಸ್ಥಳದಲ್ಲೇ ಹುಟ್ಟಿ ಬೆಳೆದವರು ಅಂತ ಅರ್ಥ. ಸೊ ಇವರಿಗೆ ಅಲ್ಲಿಯ ಪರಿಸರದ ವಿಶೇಷ ಜ್ಞಾನ ಇರುತ್ತೆ. ಸೊ ಇಂಥವರ ಸಸ್ಯ ಜ್ಞಾನವನ್ನು ಅಧ್ಯಯನ ಮಾಡೋದಿದೆಯಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ಎಥ್ನೋಬಾಟ್ನಿ. ಸೊ ನಮ್ಮ ಸುತ್ತಮುತ್ತ ಇರುವಂತಹ ಟ್ರೈಬಲ್ ಕಮ್ಯುನಿಟೀಸ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಜನಾಂಗಗಳು ಇರ್ಬೋದು. ಸೊ ಇವರೆಲ್ಲ ಟ್ರೆಡಿಷನಲ್ ಕಮ್ಯುನಿಟೀಸ್ ಬರ್ತಾರೆ. ಅಂಡ್ ಅಫ್ ಕೋರ್ಸ್ ಆಲ್ ಆಫ್ ಅಸ್ ಆರ್ ಟ್ರೆಡಿಷನಲ್ ಕಮ್ಯುನಿಟೀಸ್ ಆಫ್ ದಿಸ್ ರೀಜನ್. ಈಗ ನೀವು ದಕ್ಷಿಣ ಕನ್ನಡ ತಗೊಂಡ್ರೆ ಇಲ್ಲಿ ಎಲ್ಲ ಬೇರೆ ಬೇರೆ ಏನು ಜನಾಂಗಗಳು, ಪಂಗಡಗಳು, ಕಮ್ಯುನಿಟೀಸ್, ವಿ ಆರ್ ಆಲ್ ಟ್ರೆಡಿಷನಲ್ ಕಮ್ಯುನಿಟೀಸ್ ಆಫ್ ದಿಸ್ ರೀಜನ್. ಓಕೆ, ಸೊ ವಿ ಹ್ಯಾವ್ ಅವರ್ ಓನ್ ನಾಲೆಜ್ ಅಬೌಟ್ ದಿ ಲೋಕಲ್ ಪ್ಲಾಂಟ್ಸ್ ಅಂಡ್ ಸ್ಟಡಿಂಗ್ ದಿಸ್ ಈಸ್ ಎಥ್ನೋಬಾಟ್ನಿ ಆಕ್ಚುಲಿ. ಸೊ ಇಲ್ಲಿ ನೀವು ನೋಡ್ಬೋದು ನಾವು ಯಾವುದಕ್ಕೆಲ್ಲ ನಮ್ಮ ಸಸ್ಯಗಳನ್ನ ಬಳಸ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಓಕೆ, ನಮಗೆ ಬೇರೆ ಬೇರೆ ಮೆಟೀರಿಯಲ್ಸ್ಗೆ ಪ್ಲಾಂಟ್ಸ್ ಬೇಕು ನೋಡಿ. ಔಷಧಿಗೆ ಪ್ಲಾಂಟ್ಸ್ ಬಳಸ್ತಾ ಇದ್ದೇವೆ, ಆಹಾರವಾಗಿ ವೈಲ್ಡ್ ಪ್ಲಾಂಟ್ಸ್ ಅನ್ನು ಬಳಸ್ತೇವೆ ನಾವು. ಆಮೇಲೆ ನೋಡಿ ಈ ತರ ಬಹುಶಃ ನಿಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ನೀವಿದ್ರೆ ಅಥವಾ ನೀವು ಸಣ್ಣ ಮಕ್ಕಳಿದ್ದಾಗ ಯೋಚನೆ ಮಾಡಿಕೊಳ್ಳಿ, ಇಂತಹ ಸಾಕಷ್ಟು ವಸ್ತುಗಳನ್ನ ನಾವು ಬಳಸ್ತಾ ಇದ್ವಿ. ಅಂಡ್ ಆಲ್ ಆಫ್ ದೆಮ್ ಹ್ಯಾವ್ ಕಮ್ ಫ್ರಮ್ ಪ್ಲಾಂಟ್ಸ್. ಸೊ ಈ ತರ ಸಸ್ಯಗಳ ಬಳಕೆಯನ್ನ, ಅವುಗಳ ಕುರಿತಾದ ಜ್ಞಾನವನ್ನ ದಾಖಲೆ ಮಾಡೋದಿದೆಯಲ್ಲ, ದಟ್ ಈಸ್ ಎಥ್ನೋಬಾಟ್ನಿ. And a person who studies ethnobotany or who works in ethnobotany is called an ethnobotanist. And scientifically, an ethnobotanist tries to document and analyze the practical uses of local plants for many aspects of life, such as medicines irbodu, food irbodu, pesticides. ಸುಮಾರಷ್ಟು ಗಿಡಗಳನ್ನ ನಾವು ಕೀಟನಾಶಕವಾಗಿ ಬಳಕೆ ಮಾಡಬಹುದು. ಈಗಲೂ ಟ್ರೆಡಿಷನಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಡೈ, ನಮ್ಮ ಕಲರಿಂಗ್ ಮೆಟೀರಿಯಲ್ ನೋಡಿ. I'll give you a best example. Many of you have seen this ಭೂತ ಕೋಲ ಎಲ್ಲ ನೋಡಿರ್ಬೋದು. ಸೊ ಭೂತ ಕಟ್ಟಬೇಕಾದ್ರೆ ಅದಕ್ಕೊಂದು ಯೆಲ್ಲೋ ಡೈ ಹಾಕ್ತಾರೆ ನೋಡಿ. ಆಕ್ಚುಲಿ ದಿ ಟ್ರೆಡಿಷನಲ್ ಸೋರ್ಸ್ ಆಫ್ ದಿಸ್ ಯೆಲ್ಲೋ ಡೈ, ಅದನ್ನ ಅರ್ದಾಳ ಅಂತ ಕರೀತಾರೆ. ದಟ್ ಈಸ್ ನಥಿಂಗ್ ಬಟ್ ಎ ಪ್ಲಾಂಟ್. ಇಟ್ಸ್ ಕಾಲ್ಡ್ ಗಾರ್ಸಿನಿಯಾ ಸ್ಪೀಶೀಸ್ ಅದು. ಸೊ ಅದರಿಂದ ಯೆಲ್ಲೋ ಡೈ ತೆಗಿತಾರೆ. ಆಮೇಲೆ ನಿಮ್ಮ ಮೆಹಂದಿ ಇರ್ಬೋದು ನೋಡಿ. ಮೆಹಂದಿ ನಾವು ಮದುವೆಗಿಂತ ಏನ್ ಹಾಕ್ತೇವೆ, ಇಟ್ ಇಸ್ ಎ ಡೈ.
ಸೊ ಈ ತರ ಸುಮಾರಷ್ಟು ಕಲರಿಂಗ್ ಮೆಟೀರಿಯಲ್ಸ್ ಕಮ್ ಫ್ರಮ್ ಪ್ಲಾಂಟ್ ಬ್ಯಾಕ್ ಗ್ರೌಂಡ್. ಸೊ ಡೈಸ್ ಆಗಿ ಯೂಸ್ ಮಾಡ್ತೇವೆ ನಾವು, ಮ್ಯಾಟ್ಸ್, ಬಾಸ್ಕೆಟ್ಸ್, ಆಮೇಲೆ ಬೇರೆ ಬೇರೆ ಗೂಡ್ಸ್ ನಾವು ಏನು ಮನೆಗಳಲ್ಲಿ ಯೂಸ್ ಮಾಡ್ತೇವೆ, ನಮ್ಮ ಅಗ್ರಿಕಲ್ಚರ್ ಇರ್ಬೋದು, ಮನೆಯಲ್ಲಿ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ. ನೀವು ಜಸ್ಟ್ ನಿಮ್ಮ ಟ್ರೆಡಿಷನಲ್ ಕಿಚನ್ ಅಲ್ಲಿ ನೋಡಿ, ಸುಮಾರಷ್ಟು ಮೆಟೀರಿಯಲ್ಸ್ ದೇ ಕಮ್ ಫ್ರಮ್ ಪ್ಲಾಂಟ್ಸ್. ಸೊ ಇದನ್ನೆಲ್ಲ ಸ್ಟಡಿ ಮಾಡೋದು, ಡಾಕ್ಯುಮೆಂಟ್ ಮಾಡೋದು, ಯಾವ ಪ್ಲಾಂಟ್ ಇಂದ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಇಟ್ಸ್ ಆಲ್ಸೋ ಎ ಸ್ಕಿಲ್ ನೋಡಿ ಅದು. ಸೊ ಇದನ್ನೆಲ್ಲ ಸ್ಟಡಿ ಮಾಡೋದಿದೆಯಲ್ಲ, ದಟ್ ಈಸ್ ಪಾರ್ಟ್ ಆಫ್ ಎಥ್ನೋಬಾಟನಿ. ಆಮೇಲೆ ನಾನು ಮೊದಲೇ ಹೇಳಿದಾಗ ಬಿಲೀಫ್ಸ್ ಅಂಡ್ ಕಸ್ಟಮ್ಸ್, ಸಸ್ಯಗಳ ಬಗ್ಗೆ ನಮ್ಮಲ್ಲಿ ಸುಮಾರಷ್ಟು ಬಿಲೀಫ್ಗಳಿದೆ, ಸೊ ಅದನ್ನ ಅಧ್ಯಯನ ಮಾಡೋದಿರ್ಬೋದು. ಆಮೇಲೆ ಕನ್ಸರ್ವೇಷನ್ ಪ್ರಾಕ್ಟೀಸಸ್. ಟುಡೇ ವಿ ಸ್ಪೀಕ್ ಆಫ್ ಕನ್ಸರ್ವೇಷನ್, ಏನು ನ್ಯಾಷನಲ್ ಪಾರ್ಕ್, ಆಮೇಲೆ ವೈಲ್ಡ್ ಲೈಫ್ ರಿಸರ್ವ್, ಈ ತರ ಎಲ್ಲ ನಾವು ಕನ್ಸರ್ವೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ರಿಸರ್ವ್ ಫಸ್ಟ್ ಅಂತೆಲ್ಲ ಮಾಡ್ತಾ ಇದ್ವಿ. ಬಟ್ ಅವರ್ ಆನ್ಸಿಸ್ಟರ್ಸ್ ದೇ ಹ್ಯಾವ್ ದೇರ್ ಓನ್ ಮೆಥಡ್ ಆಫ್ ಕನ್ಸರ್ವೇಷನ್. ಇಕೋಸಿಸ್ಟಮ್, ನಮ್ಮ ಫಾರೆಸ್ಟ್, ನಮ್ಮ ಪ್ಲಾಂಟ್ಸ್, ನಮ್ಮ ಎನಿಮಲ್ಸ್ ಇಂಪಾರ್ಟೆಂಟ್ ಅವ್ರಿಗೆ ಮೊದಲೇ ಗೊತ್ತಿತ್ತು. ಅಂಡ್ ಅದನ್ನ ಕನ್ಸರ್ವ್ ಮಾಡ್ಲಿಕ್ಕೆ ದೇ ಹ್ಯಾವ್ ಡಿವೈಸ್ಡ್ ದೇರ್ ಓನ್ ಸಿಸ್ಟಮ್ಸ್. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ನಾಗಬನಗಳು ಅಂತಿದೆ. See, what is a bana? Bana is nothing but a patch of forest preserved, protected by cultural beliefs, alwa? So this is called a traditional conservation. Of course, ಈಗ ಅದೆಲ್ಲ ವೀಕ್ ಆಗ್ತಾ ಇದೆ. ಈಗ ಮರಗಳನ್ನೆಲ್ಲ ಕಟ್ ಮಾಡಿ ಅಲ್ಲಿ ಕಾಂಕ್ರೀಟ್ ಸ್ಟ್ರಕ್ಚರ್ ಎಲ್ಲ ಕಟ್ತಾ ಇದ್ದಾರೆ. This is the tragedy of modernization. But traditionally, small patches of forest ಇರಬಹುದು, ಅಥವಾ ಒಂದೆರಡು ದೊಡ್ಡ ಟ್ರೀ ಇರಬಹುದು, thinking that it is the place where some holy spirits ಅಥವಾ ಸರ್ಪೆಂಟ್ ಗಾಡ್, ನಾಗ ಸರ್ವೈವ್ ಆಗುತ್ತೆ, ಅಲ್ಲಿ ಬದುಕುತ್ತೆ, ಅಲ್ಲಿ ಆಶ್ರಯ ತಗೊಂಡಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಅದನ್ನ ಕಡಿಯೋದಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಎ ಕೈಂಡ್ ಆಫ್ ಕನ್ಸರ್ವೇಷನ್ ಪ್ರಾಕ್ಟೀಸ್. ಸೊ ಈ ತರ ಟ್ರೆಡಿಷನಲ್ ಯೂಸಸ್ ಇರ್ಬೋದು, ಟ್ರೆಡಿಷನಲ್ ನಾಲೆಜ್ ಇರ್ಬೋದು, ಟ್ರೆಡಿಷನಲ್ ಬಿಲೀಫ್ ಇರ್ಬೋದು, ಆಲ್ ದೀಸ್ ವೇರಿಯಸ್ ಡೈಮೆನ್ಷನ್ಸ್ ಆಫ್ ಹ್ಯೂಮನ್ ಪ್ಲಾಂಟ್ ಇಂಟರ್ ರಿಲೇಶನ್ಶಿಪ್ ಇದೆಯಲ್ವಾ, ಇದನ್ನ ಡಾಕ್ಯುಮೆಂಟ್ ಮಾಡೋದು, ಇದನ್ನ ಅನಲೈಸ್ ಮಾಡೋದು, ಮತ್ತೆ ಇದನ್ನ ಫ್ಯೂಚರ್ ಗೆ ಪ್ರಿಸರ್ವ್ ಮಾಡೋದಿದೆಯಲ್ಲ, ದಿಸ್ ಇಸ್ ದ ಪರ್ಪಸ್ ಆಫ್ ಎಥ್ನೋಬಾಟನಿ. ಆಮ್ ಐ ಮೇಕಿಂಗ್ ಸೆನ್ಸ್? ಹೇಳ್ತಾ ಇದೆಯಾ ನಾನು ಮಾತಾಡೋದು? ನಾನು ಮಾತಾಡೋದು ಕೇಳ್ತಾ ಇದೆಯಲ್ಲ? ಓಕೆ ಓಕೆ. ಸೊ ನೋಡಿ, ಬೇರೆ ಬೇರೆ ತರದ ದೀಸ್ ಆರ್ ಕಾಲ್ಡ್ ಟೆಕ್ನೋ ಕಲ್ಚರಲ್ ಸ್ಕಿಲ್ಸ್ ಅಂತ ನಾವು ಕರಿತೇವೆ ಇದನ್ನ. ಪ್ಲಾಂಟ್ಸ್ ಅನ್ನ ರಾ ಮೆಟೀರಿಯಲ್ ಆಗಿ ಇರಿಸ್ಕೊಂಡು ನೋಡಿ ಎಷ್ಟೆಲ್ಲ ಐಟಮ್ಸ್ ಅನ್ನ ಮಾಡ್ತಾರೆ ನಮ್ಮ ಬೇರೆ ಬೇರೆ ಕಮ್ಯುನಿಟೀಸ್ ಅವರು. ಅಫ್ಕೋರ್ಸ್ ಇದು ಈಗ ಬಿಕಾಸ್ ಆಫ್ ದಿ ಪ್ಲಾಸ್ಟಿಕ್ ಡಾಮಿನೆನ್ಸ್ ಇದೆಲ್ಲ ಕಡಿಮೆ ಆಗ್ತಾ ಇದೆ, ಬಟ್ ದಿಸ್ ಇಸ್ ಎ ಟ್ರೆಡಿಷನಲ್ ನಾಲೆಜ್ ಸಿಸ್ಟಮ್ ಇದು. One second, sir. Rashmi, please mute your speaker. Rashmi, please mute. Okay, sir, please continue. Okay. ಸೊ ಈಗ ನಾನು ಮೊದಲೇ ಹೇಳಿದಾಗೆ, ವಾಟ್ ಆರ್ ದಿ ಒಬ್ಜೆಕ್ಟಿವ್ಸ್ ಆಫ್ ಎಥ್ನೋಬಾಟನಿ? ಒಂದು ಡಾಕ್ಯುಮೆಂಟಿಂಗ್ ಟ್ರೆಡಿಷನಲ್ ಮೆಡಿಸಿನಲ್ ಪ್ಲಾಂಟ್ಸ್ ಪ್ರಾಕ್ಟೀಸಸ್ ಇರ್ಬೋದು, ಟ್ರೆಡಿಷನಲ್ ನಾಮನ್ಕ್ಲೇಚರ್, ಸಸ್ಯಗಳಿಗೆ ಬೇರೆ ಬೇರೆ ಕಮ್ಯುನಿಟಿಯವರು ಯಾವ ರೀತಿ ಹೆಸರು ಕೊಡ್ತಾರೆ, ಯಾವ ರೀತಿ ಅದನ್ನ ಕ್ಲಾಸಿಫೈ ಮಾಡ್ತಾರೆ, ಇದರ ಸ್ಟಡೀಸ್ ಇರ್ಬೋದು. ಟ್ರೆಡಿಷನಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಬಗ್ಗೆ ಇರ್ಬೋದು. ಆಮೇಲೆ ಟ್ರೆಡಿಷನಲ್ ಕ್ಯೂಸಿನ್ಸ್, ಎಡಿಬಲ್ ಪ್ಲಾಂಟ್ಸ್. ನೋಡಿ, ಸಾಂಪ್ರದಾಯಿಕವಾಗಿ ನೀವು ನೋಡಿದ್ರೆ ಲೋಕಲ್ ಸಸ್ಯಗಳನ್ನ ಬಳಸ್ಕೊಂಡು ಸೀಸನಲ್ ಫುಡ್ಸ್ ಮಾಡ್ತಾರೆ ನಮ್ಮಲ್ಲಿ. ಈಗ ನಿಮ್ಗೆ ಗೊತ್ತಿರಬೇಕು, ಆಟಿ ತಿಂಗಳಲ್ಲಿ ತುಳುನಾಡಲ್ಲಿ ಕೆಲವು ಸ್ಪೆಷಲ್ ಐಟಮ್ಸ್ ಮಾಡ್ತಾರೆ, ಪತ್ರೋಡೆ ಇರಬಹುದು ಅಥವಾ ಬೇರೆ ಬೇರೆ ಐಟಮ್ಸ್ ಇರಬಹುದು. ಸಿ ಇಟ್ಸ್ ಎ ಕೈಂಡ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ಲಾಂಟ್ಸ್ ಅಂಡ್ ಹ್ಯೂಮನ್ಸ್. ಸೊ ಈ ತರ ಟ್ರೆಡಿಷನಲ್ ಕ್ಯೂಸಿನ್ಸ್ ಇರ್ಬೋದು, ಎಡಿಬಲ್ ಪ್ಲಾಂಟ್ಸ್ ಇರ್ಬೋದು. ಆಮೇಲೆ ನಮ್ಮಲ್ಲಿ ಕೆಲವು ಸ್ಪೆಷಲ್ ಒಕೇಶನ್ ಅಲ್ಲಿ ಈ ಕೊಲಕೇಶಿಯಾ ಡಿಶ್ ಇಸ್ ವೆರಿ ಇಂಪಾರ್ಟೆಂಟ್, ಕೆಸು ತಿನ್ಬೇಕು ಅಂತಿದೆ. ಸೊ ದಿಸ್ ಆರ್ ಆಲ್ ಬಿಲೀಫ್ಸ್ ಅಸೋಸಿಯೇಟೆಡ್ ವಿತ್ ಪ್ಲಾಂಟ್ಸ್, ಅಂಡ್ ಅಫ್ ಕೋರ್ಸ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸೈಂಟಿಫಿಕ್ ರೀಸನ್ಸ್. ನಾವು ಏನೆಲ್ಲ ಈ ಸ್ಪೆಷಲ್ ಫುಡ್ ಐಟಮ್ಸ್ ಮಾಡ್ತೇವೆ ಪ್ಲಾಂಟ್ ಬೇಸ್, ಅದನ್ನ ನೀವು ಸ್ಟಡಿ ಮಾಡ್ತಾ ಹೋದಾಗ ಮೆನಿ ಆಫ್ ದಮ್ ಆರ್ ವೆರಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್. ನಿಮ್ಗೆ ಗೊತ್ತಿರಬೇಕು, ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ನಮ್ಮ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ ಇಟ್ ಹೆಲ್ಪ್ಸ್ ಅಸ್ ಟು ಸ್ಟೇ ಹೆಲ್ದಿ. ಸೊ ಇದು ಈಗ ಸೈನ್ಸ್ ಮೂಲಕ ನಮ್ಗೆ ಗೊತ್ತಾಗಿದೆ, ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆ, ಅದು ನಮ್ಮ ಏನು ಈ ಫ್ರೀ ರ್ಯಾಡಿಕಲ್ಸ್ ಅನ್ನೆಲ್ಲ ಡ್ಯಾಮೇಜ್ ಮಾಡಿ ನಮ್ಮ ಸೆಲ್ಸ್ ಅನ್ನೆಲ್ಲ ಹೆಲ್ದಿ ಆಗಿರುತ್ತೆ ಅಂತೆಲ್ಲ ಈಗ ಗೊತ್ತಾಗಿದೆ. ಬಟ್ ನಮ್ಮ ಆನ್ಸಿಸ್ಟರ್ಸ್ ಇದು ಮೊದಲೇ ಗೊತ್ತಿತ್ತು. ಅದಕ್ಕೋಸ್ಕರನೇ ಅವರು ನೀವು ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಆದ್ರೂ ಕೆಸು ತಿನ್ಬೇಕು, ವರ್ಷಕ್ಕೊಂದ್ಸಲ ಆದ್ರೂ ಪತ್ರೋಡೆ ತಿನ್ಬೇಕು ಅಂತ ಹೇಳಿ ಒಂದು ಟ್ರೆಡಿಷನ್ ಮಾಡಿದ್ದು ಅದಕ್ಕೆ. ಸೊ ವಿ ಕೆನಾಟ್ ಜಸ್ಟ್ ಡಿಸ್ಕಾರ್ಡ್ ಆಲ್ ದ ಟ್ರೆಡಿಷನ್ಸ್ ಥಿಂಕಿಂಗ್ ದಟ್ ದೇ ಆರ್ ಆಲ್ ಇರ್ರಾಷನಲ್. ಇದೆಲ್ಲ ಮೂಢನಂಬಿಕೆ ಅಂತ ನಾವು ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ದೇರ್ ಆರ್ ಸರ್ಟನ್ ಸೈಂಟಿಫಿಕ್ ಟ್ರೂತ್ಸ್ ಬಿಹೈಂಡ್. ಸೊ ವಿ ಹ್ಯಾವ್ ಟು ಅಪ್ರಿಶಿಯೇಟ್. ಒಂದು ಎಷ್ಟೋ ವರ್ಷಗಳ ಹಿಂದೆ ಯಾವುದೇ ಸೈನ್ಸ್ ನ ಸಹಾಯ ಇಲ್ಲದೆ ಅವರ್ ಆನ್ಸಿಸ್ಟರ್ ಏಬಲ್ ಟು ಐಡೆಂಟಿಫೈ ಆಲ್ ದಿಸ್. ಓಕೆ,
ಆಮೇಲೆ ಪ್ಲಾಂಟ್ಸ್ ಇನ್ ಮೆಟೀರಿಯಲ್ ಕಲ್ಚರ್ ನಾನು ತೋರಿಸಿದ್ನಲ್ಲ ನಿಮಗೆ, ಬುಟ್ಟಿ ಹೆಣಿಯೋದಿರ್ಬೋದು, ಚಾಪೆ ಇರ್ಬೋದು, ಆಮೇಲೆ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಮಾಡೋದಿರ್ಬೋದು, ಇದೆಲ್ಲ. ಆಮೇಲೆ ಕನ್ಸರ್ವೇಷನ್ ಪ್ರಾಕ್ಟೀಸ್, ನಾನು ಹೇಳಿದಾಗೆ ಪ್ಲಾಂಟ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಸಿಸ್ಟಮ್ಸ್ ಇರ್ಬೋದು. ಆಮೇಲೆ ಬಿಲೀಫ್ಸ್, ರಿಲಿಜಿಯಸ್ ಪ್ಲಾಂಟ್ಸ್, ಇದೆಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್ ಅಂಡರ್ ದ ಸ್ಟಡಿ ಆಫ್ ಎಥ್ನೋಬಾಟ್ನಿ. ಸೊ ಇದೆಲ್ಲ ಬೇರೆ ಬೇರೆ ಪರ್ಪಸ್ ಇದೆಲ್ಲ. ಓಕೆ, ಸೊ ನಾವು ಯಾವ ಎಥ್ನೋಬಾಟ್ನಿ ಮೇಲೆ ಇಂಟ್ರೆಸ್ಟೆಡ್ ಆಗಿದೆ ಅನ್ನೋದ್ರ ಮೇಲೆ ವಿ ಹ್ಯಾವ್ ಸೆವರಲ್ ಬ್ರಾಂಚಸ್ ಆಫ್ ಎಥ್ನೋಬಾಟ್ನಿ. ನೋಡಿ, ಎಥ್ನೋಬ್ರಯಾಲಜಿ ಅಂತಿದೆ. ವಾಟ್ ಇಸ್ ಬ್ರಯಾಲಜಿ? ಎನಿಬಡಿ? Study of bryophytes. Okay, see, if you are interested in the ethnobotany of bryophytes, then it is called ethnobryology. Ethnocosmetics, many of our traditional herbal preparations are used for enhancing our appearance, physical appearance. So cosmetics, so idanna ನೀವು ಸ್ಟಡಿ ಮಾಡಿದ್ರೆ ethnocosmetics ಆಗುತ್ತೆ. Ethnomedicobotany, this is study about traditional medicinal plants practices ಎಲ್ಲ. This is called ethnomedicobotany. Ethnoecology, ಟ್ರೆಡಿಷನಲ್ ಎಕಾಲಜಿಕಲ್ ನಾಲೆಜ್. ನಮ್ಮ ಹಿರಿಯರಿಗೆಲ್ಲ ಗೊತ್ತಿತ್ತು ಪ್ಲಾಂಟ್ಸ್ ಅನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಹೇಗೆ ಪ್ಯಾಚಸ್ ಆಫ್ ಫಾರೆಸ್ಟ್ ನ ಕನ್ಸರ್ವ್ ಮಾಡಬೇಕು. ಸೊ ಇದನ್ನೆಲ್ಲ ಅಧ್ಯಯನ ಮಾಡಿದ್ರೆ ದಟ್ ಬಿಕಮ್ಸ್ ಎಥ್ನೋ ಎಕಾಲಜಿ. ಎಥ್ನೋ ಪ್ಯಾಲಿಯೋಬಾಟನಿ, ಫಾಸಿಲ್ ಪ್ಲಾಂಟ್ಸ್ ಎಥ್ನೋಬಾಟನಿ ಸ್ಟಡಿ ಮಾಡಿದ್ರೆ ದಟ್ ಬಿಕಮ್ಸ್ ಎಥ್ನೋ ಪ್ಯಾಲಿಯೋಬಾಟನಿ. ಎಥ್ನೋ ಅಗ್ರಿಕಲ್ಚರ್, ಸಿ ರಿಲೇಶನ್ಶಿಪ್ ಬಿಟ್ವೀನ್ ಟ್ರೆಡಿಷನಲ್ ಅಗ್ರಿಕಲ್ಚರ್, ಅದನ್ನ ಡಾಕ್ಯುಮೆಂಟ್ ಮಾಡೋದು ಎಥ್ನೋ ಅಗ್ರಿಕಲ್ಚರ್. ಎಥ್ನೋ ಹಾರ್ಟಿಕಲ್ಚರ್, ಈ ಫ್ರೂಟ್ ಈಲ್ಡಿಂಗ್, ಹಳೆ ಟ್ರೆಡಿಷನಲ್ ಫ್ರೂಟ್ ಈಲ್ಡಿಂಗ್ ಪ್ಲಾಂಟ್ಸ್ ಅಥವಾ ಹಾರ್ಟಿಕಲ್ಚರ್ ಪ್ಲಾಂಟ್ಸ್, ಗಾರ್ಡನ್ ಪ್ಲಾಂಟ್ಸ್, ಇದನ್ನೆಲ್ಲ ನೀವು ಅಧ್ಯಯನ ಮಾಡಿದ್ರೆ ದಟ್ ಬಿಕಮ್ಸ್ ಎಥ್ನೋ ಹಾರ್ಟಿಕಲ್ಚರ್. ಈ ತರ ದೇರ್ ಆರ್ ಸೆವರಲ್ ಫೀಲ್ಡ್ಸ್ ಆಫ್ ಎಥ್ನೋಬಾಟ್ನಿ ಇದೆ. ಐ ಹ್ಯಾವ್ ಜಸ್ಟ್ ಶೋನ್ ವೆರಿ ಫ್ಯೂ ಅಷ್ಟೇ ಇಲ್ಲಿ. ಓಕೆ, now to tell you a bit about the history. See, this ethnobotany term was coined by John W. Hershberger in the year 1895. He introduced the word ethnobotany. And he worked in areas like North Africa, Mexico, Scandinavia. But the real credit of popularizing ethnobotany as an academic discipline, ಒಂದು ಬಾಟನಿಯ ಬ್ರಾಂಚ್ ಆಗಿ ಒಂದು ರಿಸರ್ಚ್ ಫೀಲ್ಡ್ ಆಗಿ ಎಥ್ನೋಬಾಟನಿಯನ್ನ ಪಾಪ್ಯುಲರೈಸ್ ಮಾಡಿದ್ದು ಈ ರಿಚರ್ಡ್ ಇವಾನ್ ಶುಲ್ಟೀಸ್ ಅಂತ ಹೇಳಿ. ಸೊ ಹಿ ಈಸ್ ಕಾಲ್ಡ್ ಫಾದರ್ ಆಫ್ ಎಥ್ನೋಬಾಟನಿ, ಅಂಡ್ ಹಿ ಕಂಡಕ್ಟೆಡ್ ಲಾಟ್ ಆಫ್ ಎಥ್ನೋಬಾಟನಿಕಲ್ ರಿಸರ್ಚ್ ಇನ್ ದಿ ಅಮೆಜಾನ್ ಫಾರೆಸ್ಟ್ ಏರಿಯಾ. ನಿಮಗೆ ಅಮೆಜಾನ್ ಫಾರೆಸ್ಟ್ ಬಗ್ಗೆ ಕೇಳಿರ್ಬೇಕು ನೀವು. ಸೊ ಈ ಅಮೆಜಾನ್ ಫಾರೆಸ್ಟ್ ಅಲ್ಲೇ ಸ್ಟೇ ಮಾಡಿ, ಅಲ್ಲೇ ಹೋಗಿ ಉಳ್ಕೊಂಡು, ಅಲ್ಲೇ ವಾಸ ಮಾಡಿ, ಅಲ್ಲಿಯ ಜನಗಳು ಬಳಸುವಂತಹ ಸಸ್ಯಗಳ ಬಗ್ಗೆ ಸುಮಾರಷ್ಟು ವರ್ಷಗಳ ಕಾಲ ಇವರು ಅಧ್ಯಯನ ಮಾಡಿದ್ರು. ಅಂಡ್ ಬಿಕಾಸ್ ಆಫ್ ಹಿಸ್ ರಿಸರ್ಚ್ ಎಥ್ನೋಬಾಟ್ನಿ ಬಿಕಮ್ ವೆರಿ ಪಾಪ್ಯುಲರ್. ಸುಮಾರಷ್ಟು ಜನ ಸೈಂಟಿಸ್ಟ್ಗಳು ಇದನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂಡ್ ಬಿಕಾಸ್ ಆಫ್ ದಟ್ ಎಥ್ನೋಬಾಟ್ನಿ ಬಿಕಮ್ ವೆರಿ ಪಾಪ್ಯುಲರ್. ಸೊ ರಿಚರ್ಡ್ ಇವಾನ್ ಶುಲ್ಟೀಸ್, ಹಿ ಈಸ್ ಕಾಲ್ಡ್ ದಿ ಫಾದರ್ ಆಫ್ ಎಥ್ನೋಬಾಟ್ನಿ. ಆಮೇಲೆ ಕಮಿಂಗ್ ಟು ಇಂಡಿಯಾ, you have to remember two very important names. Dr. E.K. Janaki Ammal. ಇಲ್ಲಿ ಬಹುಶಃ ಈಗ ಸುಮಾರಷ್ಟು ಜನ ಗರ್ಲ್ಸ್ ಸ್ಟೂಡೆಂಟ್ಸ್ ಇಲ್ಲಿ ಜಾಯ್ನ್ ಆಗಿರ್ಬೋದು ಈಗ. ವೆನ್ ಯು ಆರ್ ಸ್ಟಡಿಂಗ್ ಬಾಟನಿ, ಜಾನಕಿ ಅಮ್ಮಾಳ್ ಶುಡ್ ಬಿ ಎ ಮೋಟಿವೇಟಿಂಗ್ ನೇಮ್ ಟು ಆಲ್ ಆಫ್ ಯು. ನಿಮ್ಗೆ ಈಗ ಸಾಕಷ್ಟು ಫ್ರೀ ಟೈಮ್ ಇದೆ. ಐ ಅಡ್ವೈಸ್ ಯು ಟು ಜಸ್ಟ್ ಗೋ ಅಂಡ್ ಸರ್ಚ್ ದಿ details of Janaki Ammal as a scientist. So she should be a motivation to many of you, because she has got many first to her credit India the botanical field alli. So she started ethnobotany in India, and India dalli famous ethnobotanists yaru anta ಹೇಳಿದ್ರೆ Dr. S.K. Jain ಅಂತ ಹೇಳಿ. So ಇವರು ನಾರ್ತ್ ಇಂಡಿಯಾದಲ್ಲಿ ethnobotanical studies ಮಾಡಿದ್ರು, ಜಾನಕಿ ಅಮ್ಮಾಳ್ ಸೌತ್ ಇಂಡಿಯಾದಲ್ಲಿ ಮಾಡಿದ್ರು. And these two names are very important with regard to ethnobotanical studies in India. Of course, Dr. S.K. Jain, he expired recently. Very recently, he expired. This is just some snippets of Janaki Ammal's life history. See, she is called the sugarcane queen of India. Okay, she was given Padma Shri and the national award of taxonomy in her name. So, itara sumarashtu ಬೊಟಾನಿಕಲ್ ಕ್ರೆಡಿಟ್ಸ್ ಇದೆ ಜಾನಕಿ ಅಮ್ಮಾಳ್ಗೆ. ಸಾಧ್ಯ ಆದ್ರೆ ಎಷ್ಟು ಇಂಟರ್ನೆಟ್ಗೆ ಹೋಗಿ ಜಾನಕಿ ಅಮ್ಮಾಳ್ದು ಲೈಫ್ ಒಂದು ಬಯೋಗ್ರಫಿಯನ್ನು ಸ್ಟಡಿ ಮಾಡಿ, ಯು ಗೆಟ್ ಲಾಟ್ ಆಫ್ ಮೋಟಿವೇಶನ್. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಶಿ ಕಲೆಕ್ಟೆಡ್ ವ್ಯಾಲ್ಯೂಯಬಲ್ ಪ್ಲಾಂಟ್ಸ್ ಆಫ್ ಮೆಡಿಸಿನಲ್ ಅಂಡ್ ಎಕನಾಮಿಕ್ ವ್ಯಾಲ್ಯೂಸ್ ಫ್ರಮ್ ದ ರೈನ್ ಫಾರೆಸ್ಟ್ ಆಫ್ ಕೇರಳ. ಸೊ ಶಿ ಇನಿಷಿಯೇಟೆಡ್ ಎ ಕೈಂಡ್ ಆಫ್ ಎಥ್ನೋಬೊಟಾನಿಕಲ್ ರಿಸರ್ಚ್ ಇನ್ ಇಂಡಿಯಾ ಬೈ ಡೂಯಿಂಗ್ ದೀಸ್ ಕೈಂಡ್ ಆಫ್ ಸ್ಟಡೀಸ್. And nodi, she is the first Indian woman to obtain a PhD in botany from USA. So way back in 1931, she could go to USA and she could get a PhD in botany.
and she rose to the position of the first Director General of Botanical Survey of India. She is the first Director General of Botanical Survey of India. So ಆ ಏಜ್ ಅಲ್ಲಿ she got educated, she got a PhD degree, she did a lot of research, and she could become the head of a national organization called Botanical Survey of India. So a lot of things to take from her as a motivation. So therefore I advise you to go through the biography of Janaki Ammal besides ethnobotany. Okay. ನಾವು ಮೆಥಡ್ಸ್ ಆಫ್ ಎಥ್ನೋಬಾಟ್ನಿ ಹೇಗೆ ಮಾಡ್ಬೋದು ನಾವು ಎಥ್ನೋಬಾಟ್ನಿ? ಎಥ್ನೋಬಾಟ್ನಿ ಸ್ಟಡಿ ಮಾಡ್ಬೇಕಾದ್ರೆ ನಾವು ಲ್ಯಾಬ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ವಿ ಹ್ಯಾವ್ ಟು ಗೋ ಟು ದ ಫೀಲ್ಡ್. ನಾವು ಕಾಡಿಗೆ ಹೋಗ್ಬೇಕಾಗತ್ತೆ, ಫಾರೆಸ್ಟ್ಗೆ ಹೋಗ್ಬೇಕಾಗತ್ತೆ. ಈ ಟ್ರೆಡಿಷನಲ್ ಜನಗಳು ಎಲ್ಲಿದಾರೋ ಅವ್ರ ಹತ್ರ ಹೋಗಿ ಅವ್ರ ಜೊತೆ ಫೀಲ್ಡ್ ವರ್ಕ್ ಮಾಡ್ಕೊಂಡು ನಾವು ಅವರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಾವು ಸರ್ವೆ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸ್ಟಡಿ ಎಥ್ನೋಬಾಟ್ನಿ. ಐ ವಿಲ್ ನಾಟ್ ಗೋ ಟು ದ ಡೀಟೇಲ್ಸ್ ಆಫ್ ಆಲ್ ದಿಸ್. ಈಗ ನಾವು ದ ಲಾಸ್ಟ್ ಕ್ವಶನ್, ವೈ ಎಥ್ನೋಬಾಟ್ನಿ? ಇಷ್ಟೆಲ್ಲ ಯಾಕೆ ನಾವು ಮಾಡ್ಬೇಕು? ಬರೇ ಲ್ಯಾಬ್ ಅಲ್ಲಿ ಕೂತ್ಕೊಂಡು ಏನಾದ್ರು ಮಾಡಿದ್ರೆ ಸಾಕಾಗಲ್ವಾ ಅಂತ ಹೇಳಿ. ಈಗ ಪ್ರಸನ್ನ ಸರ್ ಹೇಳಿದ್ರು ಎಥ್ನೋಬಾಟ್ನಿಂದ ನಮಗೆ ಸುಮಾರಷ್ಟು ಡ್ರಗ್ಸ್ ಬಂದಿದೆ ಅಂತ ಹೇಳಿ. ನಾವು ಜಸ್ಟ್ ಇಮ್ಯಾಜಿನ್, ನಾನು ಮೊದಲು ಹೇಳಿದ ಎಕ್ಸಾಂಪಲ್ ಜೀವನಿ. ಒಂದ್ ವೇಳೆ ಈ ಸೈಂಟಿಸ್ಟ್ಗಳು ಕಾಡಿಗೆ ಹೋಗಿ ಈ ಕಾನಿ ಟ್ರೈಬ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಅವರಿಂದ ಇನ್ಫಾರ್ಮೇಶನ್ ತಗೊಂಡು ಅದನ್ನ ರಿಸರ್ಚ್ ಮಾಡಿ ಅದರದ್ದು ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಪತ್ತೆ ಮಾಡದೇ ಇದ್ರೆ ಬಹುಶಃ ನಮಗೆ ಈ ಟ್ರೈಕಪಸ್ ಝೈಲಾನಿಕಸ್ ಅನ್ನುವಂತ ಒಂದು ಮೆಡಿಸಿನಲ್ ಪ್ಲಾಂಟ್ ಇದೆ, ಅದರಲ್ಲಿ ಇಷ್ಟೊಂದು ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ, ಮತ್ತೆ ಈ ಜೀವನಿ ಅನ್ನುವಂತ ಒಂದು ಹೊಸ ಡ್ರಗ್ ಇದೆಲ್ಲ ಸಿಗ್ತಿರ್ಲಿಲ್ಲ ನಮ್ಗಲ್ವಾ. ಸೊ ಎಥ್ನೋಬೊಟಾನಿಕಲ್ ಸ್ಟಡೀಸ್ ಮಾಡಿ ಅದನ್ನ ಮಾಡರ್ನ್ ಸೈಂಟಿಫಿಕ್ ಮೆಥಡ್ಸ್ ಮೂಲಕ ಅನಲೈಸ್ ಮಾಡಿದಾಗ ವಿ ಗೆಟ್ ಲಾಟ್ ಆಫ್ ನ್ಯೂ ಡ್ರಗ್ಸ್ ಫಾರ್ ಅವರ್ ಬೆನಿಫಿಟ್. ನಮಗೆ ಹೊಸ ಹೊಸ ಡ್ರಗ್ಸ್ ಗಳು ಬರುತ್ತೆ, ಹೊಸ ಹೊಸ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಎಥ್ನೋಬೊಟಾನಿಕಲ್ ಸ್ಟಡೀಸ್ ಮೇ ಈಲ್ಡ್ ವೆರಿ ಯೂಸ್ಫುಲ್ ಮಾಡರ್ನ್ ಪ್ರಾಡಕ್ಟ್ಸ್ ಟು ಸೊಸೈಟಿ. ನಮಗೆ ಈಗಿನ ನಮ್ಮ ಮಾಡರ್ನ್ ಬದುಕಿಗೆ ಅಗತ್ಯವಾಗಿರುವಂತಹ ಸಾಕಷ್ಟು ಪ್ರಾಡಕ್ಟ್ಸ್, ಡ್ರಗ್ಸ್ ಇರಬಹುದು, ನ್ಯೂಟ್ರಾಸ್ಯೂಟಿಕಲ್ಸ್ ಇರಬಹುದು, ನ್ಯೂಟ್ರಿಷನಲ್ ಐಟಮ್ಸ್ ಇರಬಹುದು, ಎಲ್ಲ ನಮಗೆ ಸಿಗ್ತಾ ಹೋಗ್ತದೆ. ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಪ್ಲಾಂಟ್ಸ್ ವ್ಯಾಲ್ಯೂಬಲ್ ಪ್ರಾಪರ್ಟಿ, ಮೆಡಿಸಿನಲ್ ಪ್ರಾಪರ್ಟೀಸ್ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಮಗೆ ಟ್ರೆಡಿಷನಲ್ ಮೆಥಡ್ಸ್ ಆಫ್ ರಿಸೋರ್ಸ್ ಯುಟಿಲೈಸೇಷನ್, ವಿ ಸ್ಪೀಕ್ ಅಬೌಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಈಗ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಪರಿಸರ ಹಾಳಾಗದ ಹಾಗೆ ನಮಗೆ ಎಷ್ಟು ಬೇಕೋ ಅದನ್ನ ಬಳಸುವಂತಹ ಟೆಕ್ನಿಕ್. ನಮ್ಮ ಕಮ್ಯುನಿಟೀಸ್ ಅದನ್ನ ಹಿಂದಿನಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅವರು ನಮಗೆ ದೇ ಮೈಟ್ ಗಿವ್ ಅಸ್ ಕ್ಲೂಸ್, ಹೇಗೆ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು, ಪ್ಲಾಂಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಹೇಗೆ ಅಂತ ಹೇಳಿ ಅವರು ನಮಗೆ ಹೇಳ್ಕೊಡ್ತಾರೆ. ಸೊ ದೇ ವಿಲ್ ಟೀಚ್ ಅಸ್ ದ ಮೆಥಡ್ಸ್ ಆಫ್ ಟ್ರೆಡಿಷನಲ್ ಕನ್ಸರ್ವೇಷನ್ ಲೈಕ್ ದಿಸ್. ನಮ್ಮ ನಾಗಬನ, ಸೇಕ್ರೆಡ್ ಗ್ರೂವ್ಸ್, ದೇವರ ಕಾಡುಗಳೆಲ್ಲ ಇದ್ದ ಹಾಗೆ. ಸೊ ವಿ ಹ್ಯಾವ್ ಟು ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಅವರ್ ಟ್ರೆಡಿಷನಲ್ ಆನ್ಸಿಸ್ಟರ್ಸ್ ಅಂಡ್ ವಿ ಹ್ಯಾವ್ ಟು ಅಪ್ಲೈ ದೆಮ್ ಇನ್ ದಿ ಮಾಡರ್ನ್ ಪ್ರಾಕ್ಟೀಸಸ್ ಆಫ್ ಕನ್ಸರ್ವೇಷನ್. ಸೊ ಈ ರೀತಿ ಪ್ರಾಡಕ್ಟ್ ಡೆವಲಪ್ಮೆಂಟ್, ಪ್ಲಾಂಟ್ ಕನ್ಸರ್ವೇಷನ್, ಎಕೋಸಿಸ್ಟಮ್ ಕನ್ಸರ್ವೇಷನ್ ಎಲ್ಲದಕ್ಕೂ ಎಥ್ನೋಬಾಟ್ನಿ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಶನ್ ಟು ಪ್ರೊವೈಡ್, ಲಾಟ್ ಆಫ್ ಲೆಸನ್ಸ್ ಟು ಟೀಚ್ ಅಸ್. ಸೊ therefore ethnobotany becomes very important. So I can give you several examples. ಈಗ Arokyapacha, just one example. I think all of you might have seen this plant. This is called Sarpagandha, Rauwolfia serpentina. See, beginning ಅಲ್ಲಿ, ಈಗ of course we have a lot of drugs to treat high blood pressure, but beginning ಅಲ್ಲಿ ಇದ್ದಂತ ಒಂದೇ ಡ್ರಗ್ ರಿಸರ್ಪೈನ್, and it was from this plant. And ಈ ರಿಸರ್ಪೈನ್ ಕೂಡ ಐಡೆಂಟಿಫೈ ಆಗಿದ್ದು ಅಥವಾ ಪತ್ತೆ ಆಗಿದ್ದು ಬಿಕಾಸ್ ಆಫ್ ದಿ ಯೂಸ್ ಆಫ್ ದಿಸ್ ಪ್ಲಾಂಟ್ ಇನ್ ಫೋಕ್ ಮೆಡಿಸಿನ್. ನಮ್ಮ ಏನು ನಾಟಿ ಚಿಕಿತ್ಸೆ ಅಥವಾ ಅಜ್ಜಿ ಮದ್ದು ಅಂತ ಕರಿತೀವಲ್ವಾ, ಅಲ್ಲಿ ಸರ್ಪಗಂಧವನ್ನ ಯೂಸ್ ಮಾಡ್ತಾ ಇದ್ರು. ಅದನ್ನ ನೋಡಿ ಸೈಂಟಿಸ್ಟ್ಗಳು ಇದನ್ನ ಸ್ಟಡಿ ಮಾಡಿದಾಗ ಇದರಲ್ಲಿ ರಿಸರ್ಪೈನ್ ಅಂತ ಒಂದು ಬ್ಲಡ್ ಪ್ರೆಷರ್ ಕಮ್ಮಿ ಮಾಡುವಂತ ಡ್ರಗ್ ಇದೆ ಅಂತ ಗೊತ್ತಾಯ್ತು. ಅಫ್ಕೋರ್ಸ್ ಈಗ ಬೇರೆ ಬೇರೆ ಡ್ರಗ್ ಇದೆ, ಬಟ್ ಫಸ್ಟ್ ಗೆ ಬಂದಂತ ಪ್ಲಾಂಟ್ ಬೇಸ್ಡ್ ಡ್ರಗ್ ರಿಸರ್ಪೈನ್ ಫ್ರಮ್ ಸರ್ಪಗಂಧ ಅಥವಾ ರಾವಲ್ಫಿಯಾ ಸರ್ಪೆಂಟೈನ್. ಓಕೆ, ಈ ಪ್ಲಾಂಟ್ ಅಂತ ಎಲ್ಲ ನೋಡಿರ್ತೀರಿ, ನಿತ್ಯ ಪುಷ್ಪ ಅಂತ ಕರೀತಾರೆ ಇದಕ್ಕೆ, ಕೆಥರಾಂಥಸ್ ರೋಸಿಯಸ್ ಹೆಸರು. ಇದು ಈಗ ತುಂಬಾ ಪಾಪ್ಯುಲರ್ ಆಗಿ ಯೂಸ್ ಆಗ್ತಾ ಇರೋದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ. ವಿನ್ಕ್ರಿಸ್ಟಿನ್ ಮತ್ತೆ ವಿನ್ಬ್ಲಾಸ್ಟಿನ್ ಅಂತ ಎರಡು ಡ್ರಗ್ ಅನ್ನ ಬೇರೆ ಬೇರೆ ತರ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾ ಇದ್ದಾರೆ. ಬಟ್ ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಪ್ಲಾಂಟ್ಸ್ ಅಲ್ಲಿರುವಂತಹ ಆಂಟಿ ಕ್ಯಾನ್ಸರ್ ಕಾಂಪೌಂಡ್ಸ್ ಡಿಸ್ಕವರ್ ಆಗಿದ್ದು ಬಿಕಾಸ್ ಆಫ್ ಇಟ್ಸ್ ಯೂಸ್ ಇನ್ ಫೋಕ್ ಮೆಡಿಸಿನ್. ಅಗೇನ್ ನಮ್ಮ ಟ್ರೆಡಿಷನಲ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಾ ಇದ್ರು ಇದನ್ನ. ದಿಸ್ ಇಸ್ ಕಾಲ್ಡ್ ಮಡಗಾಸ್ಕರ್ ಪೆರಿವಿಂಕಲ್ ಅಂತ ಬಳಸ್ತಾರೆ ಇದನ್ನ. ಸೊ ಜಮೈಕಾ, ಫಿಲಿಪೀನ್ಸ್ ನಂತಹ ದೇಶಗಳಲ್ಲಿ ಈ ಪ್ಲಾಂಟ್ ಅನ್ನ ಡಯಾಬಿಟಿಕ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಾರೆ. ನಮ್ಮ ಏನು ಶುಗರ್ ಲೆವೆಲ್ ಜಾಸ್ತಿ ಆದಾಗ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಸೈಂಟಿಸ್ಟ್ಗಳು ಇದನ್ನ ಅಧ್ಯಯನ ಮಾಡಿದ್ರು. ಅವ್ರು ಇದರ ಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ದಿಸ್ ಹ್ಯಾಸ್ ಗಾಟ್ ಡ್ರಗ್ಸ್ ಟು ಕ್ಯೂರ್ ಕ್ಯಾನ್ಸರ್ ಅಂತ ಹೇಳಿ. ಸೊ ವೆರಿ ಡಿಸ್ಕವರಿ ಆಫ್ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಆಫ್ ದಿಸ್ ಪ್ಲಾಂಟ್ ಈಸ್ ಡ್ಯೂ ಟು ಇಟ್ಸ್ ಯೂಸ್ ಇನ್ ಟ್ರೆಡಿಷನಲ್ ಮೆಡಿಸಿನ್ ಬಿಕಾಸ್ ಆಫ್ ಎಥ್ನೋಬೊಟಾನಿಕಲ್ ಸ್ಟಡೀಸ್. ಓಕೆ,
ಸೊ ಈ ತರ ಐ ಕ್ಯಾನ್ ಗಿವ್ ಎ ವೆರಿ ಬಿಗ್ ಲಿಸ್ಟ್ ಆಫ್ ಪ್ಲಾಂಟ್ಸ್. ಮೋರ್ ದೆನ್ ಈಗಿನ ಒಂದು ಅಸೆಸ್ಮೆಂಟ್ ಪ್ರಕಾರ ಮೋರ್ ದೆನ್ 125 ಅಲೋಪತಿಕ್ ಡ್ರಗ್ಸ್, ಅಲೋಪತಿಯಲ್ಲಿ ತುಂಬಾ ಪಾಪ್ಯುಲರ್ ಆಗಿ ಬಳಸುವಂತ ಸುಮಾರು ಒಂದು 120ರಿಂದ 130 ಡ್ರಗ್ಗಳು, ವೆರಿ ಪಾಪ್ಯುಲರ್ ಡ್ರಗ್ಸ್, ದೇ ಆರ್ ಆಲ್ ಫ್ರಮ್ ಪ್ಲಾಂಟ್ ಬ್ಯಾಕ್ ಗ್ರೌಂಡ್. ಅಂಡ್ ಈ ಡ್ರಗ್ಸ್ ನ ಪತ್ತೆ ಹಿಂದೆ ಕೆಲಸ ಮಾಡಿರುವಂತದ್ದು ಎಥ್ನೋಬೊಟಾನಿಕಲ್ ಸ್ಟಡೀಸ್. ಓಕೆ, ಸ್ಕೋಪ್ ಅಂಡ್ ಆಪರ್ಚುನಿಟೀಸ್. ಸೊ ತುಂಬಾ ಸುಲಭವಾಗಿ ಮಾಡಬಹುದಂತ ರಿಸರ್ಚ್ ಇದೆ. ಇದಕ್ಕೆ ತುಂಬಾ ಫೆಸಿಲಿಟೀಸ್ ಬೇಡ, ದೊಡ್ಡ ದೊಡ್ಡ ಲ್ಯಾಬೊರೇಟರೀಸ್ ಬೇಡ, ಸಾಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್ ಬೇಡ. ನೇಚರ್ ಈಸ್ ಅವರ್ ಲ್ಯಾಬೊರೇಟರಿ. ನೇಚರ್ ಅಲ್ಲೇ ಕೂತ್ಕೊಂಡು ಯು ಕ್ಯಾನ್ ಡೂ ವ್ಯಾಲ್ಯೂಬಲ್ ಬೊಟಾನಿಕಲ್ ರಿಸರ್ಚ್. ವೆರಿ ಚೀಪ್ ಫೆಸಿಲಿಟೀಸ್, ಎಟ್ ವಿ ವಿಲ್ ಬಿ ಏಬಲ್ ಟು ಪ್ರೊವೈಡ್ ವೆರಿ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್. ಅಂಡ್ ತುಂಬಾ ಅರ್ಜೆಂಟ್ ಇದು ಮಾಡ್ಬೇಕು, ಯಾಕಂದ್ರೆ ಇನ್ ದ ನೇಮ್ ಆಫ್ ಮಾಡರ್ನೈಸೇಷನ್ ವಿ ಆರ್ ಲೂಸಿಂಗ್ ಆಲ್ ಅವರ್ ಟ್ರೆಡಿಷನಲ್ ನಾಲೆಜ್. ನಾವೆಲ್ಲ ಕಳ್ಕೊಳ್ತಾ ಇದ್ದೇವೆ. ಸೊ ಬಿಫೋರ್ ವಿ ಲೂಸ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಡಾಕ್ಯುಮೆಂಟ್ ಇಟ್. ನಾವು ಅದನ್ನ ಅಧ್ಯಯನ ಮಾಡಬೇಕು, ಅದನ್ನ ದಾಖಲೀಕರಣ, ನಾವು ರೆಕಾರ್ಡ್ ಮಾಡಿಡಬೇಕು. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಆಸ್ ಐ ಸೆಡ್, ಇಟ್ ವಿಲ್ ಗಿವ್ ಇನ್ಫಾರ್ಮೇಶನ್ ಫಾರ್ ಡ್ರಗ್ ರಿಸರ್ಚ್, ಎಕಾಲಜಿಕಲ್ ರಿಸರ್ಚ್ ಅಂಡ್ ಮೆಡಿಸಿನಲ್ ಪ್ಲಾಂಟ್ ನಾಲೆಜ್ ಎಲ್ಲ ಸಿಗುತ್ತೆ ನಮಗೆ. ಸೊ ಆದ ಕಾರಣ ಎಥ್ನೋಬಾಟ್ನಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್ ಇಫ್ ಯು ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಎಥ್ನೋಬಾಟ್ನಿ. ನಮ್ಮ ಹರ್ಬಲ್ ಕಂಪನೀಸ್, ನಾವು ನಿಮ್ಗೆ ಗೊತ್ತಿರ್ಬೇಕು, ಈಗ ನಾವು ದ ಟ್ರೆಂಡ್ ಇಸ್ ಟು ಗೋ ಗ್ರೀನ್. ಹರ್ಬಲ್ ಪ್ರಾಡಕ್ಟ್ಸ್ ಗೆಲ್ಲ ಒಳ್ಳೆ ಡಿಮಾಂಡ್ ಬರ್ತಾ ಇದೆ ಈಗ. ಹರ್ಬಲ್ ಕಂಪನಿಯವರಿಗೆ ದೇ ರಿಕ್ವೈರ್ ಪೀಪಲ್ ಹೂ ಹ್ಯಾವ್ ಮೆಡಿಸಿನಲ್ ಪ್ಲಾಂಟ್ ನಾಲೆಜ್, ಐಡೆಂಟಿಫಿಕೇಶನ್ ಗೊತ್ತಿರೋರು ಬೇಕು. ಟ್ರೆಡಿಷನಲ್ ಮೆಡಿಸಿನಲ್ ಯೂಸರ್ಸ್ ಮೇಲೆ ನಾಲೆಜ್ ಇರೋರು ಬೇಕು. ಸೊ ಎಥ್ನೋಬಾಟ್ನಿ ಈಸ್ ಇಂಪಾರ್ಟೆಂಟ್ ಇನ್ ದೀಸ್ ಡೈಮೆನ್ಷನ್ಸ್. ಓಕೆ, ಇಂಡಿಯಾಕ್ಕೆ ಬಂದಾಗ ವಿ ಹ್ಯಾವ್ ಲಾಟ್ ಆಫ್ ಸ್ಕೋಪ್. ನಮ್ಮಲ್ಲಿ ಸಾಕಷ್ಟು ಟ್ರೆಡಿಷನಲ್ ಕಮ್ಯುನಿಟೀಸ್ ಇದ್ದಾರೆ, ಲಾಟ್ ಆಫ್ ಬಯೋಡೈವರ್ಸಿಟಿ ಇದೆ. ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡೂ ವೆರಿ ವ್ಯಾಲ್ಯೂಬಲ್ ಎಥ್ನೋಬೊಟಾನಿಕಲ್ ರಿಸರ್ಚ್. Now I am coming to the end of my presentation. So ಈಗ ನಿಮಗೆ 6th sem ಅಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಲಿಕ್ಕಿದೆ. So what kind of projects you can think of in ethnobotany? So you can document the ethnomedicinal plants or practices in your community. ನಿಮ್ಮ ಕಮ್ಯುನಿಟಿಯಲ್ಲಿ ಅಥವಾ ನಿಮ್ಮ ಲೊಕ್ಯಾಲಿಟಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ವಿಲೇಜ್ ಅಲ್ಲಿ ಅಥವಾ ನಿಮ್ಮ ಕಮ್ಯುನಿಟಿಯಲ್ಲಿ, ನಿಮ್ಮ ಸಮಾಜದಲ್ಲಿ ಏನೇನೋ ಪ್ಲಾಂಟ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನ ನೀವು ಡಾಕ್ಯುಮೆಂಟ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಬಹುದು. ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇರುವಂತಹ ತುಳು ಅಥವಾ ಕೊಂಕಣಿ ಅಥವಾ ಬೇರೆ ಭಾಷೆ, ಮರಾಠಿ ಯಾವ್ದೆಲ್ಲ ಇರಬಹುದು, ಪ್ಲಾಂಟ್ಸ್ ಗಳ ಬಗ್ಗೆ ಇರುವಂತಹ ಪ್ರೊವರ್ಬ್ಸ್ ಇರಬಹುದು, ಕಥೆಗಳಿರಬಹುದು. ಸೊ ಇದನ್ನೇ ನೀವು ಡಾಕ್ಯುಮೆಂಟ್ ಮಾಡಿದ್ರು ಇಟ್ ಬಿಕಮ್ಸ್ ಅನ್ ಎಥ್ನೋಬೊಟಾನಿಕಲ್ ರಿಸರ್ಚ್. ಸೊ ಪ್ಲಾಂಟ್ಸ್ ಇನ್ ಲೋಕಲ್ ಲ್ಯಾಂಗ್ವೇಜಸ್, ಫೋಕ್ ಟೇಲ್ಸ್ ಎಟ್ಸೆಟ್ರಾ. ಪ್ಲಾಂಟ್ಸ್ ಇನ್ ಲೋಕಲ್ ವರ್ಷಿಪ್ ಪ್ರಾಕ್ಟೀಸಸ್, ನಮ್ಮ ಭೂತಾರಾಧನೆ, ನಾಗಾರಾಧನೆ, ಇಲ್ಲಿ ಬಳಸುವಂತಹ ಸಸ್ಯಗಳು. ನೋಡಿ, ಭೂತಾರಾಧನೆ ಈ ಕೋಕೋನಟ್ ಟ್ರೀಯ ಯಂಗ್ ಲೀಫ್ ಇಲ್ಲದೆ ಇದ್ರೆ ಯಾವ ಭೂತಾರಾಧನೆ ಆಗೋದಿಲ್ಲ. ನೋಡಿ, ಅದನ್ನ ಬಳಸ್ಕೊಂಡು ಎಷ್ಟೆಲ್ಲ ಐಟಮ್ಸ್ ಮಾಡ್ತಾರೆ ನೋಡಿ ಭೂತ ಕಟ್ಟಬೇಕಾದ್ರೆ. ನೋಡಿ, ನಾಗಾರಾಧನೆ ಬೇರೆ ಬೇರೆ ಪ್ಲಾಂಟ್ಸ್ ಯೂಸ್ ಮಾಡ್ತಾರೆ. ಸೊ ಇದನ್ನ ನೀವು ಡಾಕ್ಯುಮೆಂಟ್ ಮಾಡಿರೋ ದಾಟ್ ಇಟ್ಸ್ ಒಂದು ಪ್ರಾಜೆಕ್ಟ್ ಆಗುತ್ತೆ. ಅದು ಪ್ಲಾಂಟ್ಸ್ ಯೂಸ್ ಫಾರ್ ಮೇಕಿಂಗ್ ಡೈಲಿ ಆರ್ಟಿಫ್ಯಾಕ್ಟ್ಸ್. ನಮ್ಮ ದೈನಂದಿನ ಲೈಫ್ ಅಲ್ಲಿ ನಾವು ಬಳಸುವಂತಹ ಪ್ರಾಡಕ್ಟ್ಸ್, ಬುಟ್ಟಿ ಇರ್ಬೋದು, ಚಾಪೆ ಇರ್ಬೋದು, ಆಮೇಲೆ ಬೇರೆ ಬೇರೆ ಸ್ಪೂನ್ಸ್ ಇರಬಹುದು. ನೋಡಿ, ನೀವು ಜಸ್ಟ್ ಹಳೆ ಟ್ರೆಡಿಷನಲ್ ಮನೆದು ಕಿಚನ್ ಹೋಗಿ ನೋಡಿ, ಯು ವಿಲ್ ಫೈಂಡ್ ಸೆವರಲ್ ಮೆಟೀರಿಯಲ್ಸ್ ಮೇಡ್ ಫ್ರಮ್ ಪ್ಲಾಂಟ್ಸ್. ಸೊ ಅದನ್ನ ಡಾಕ್ಯುಮೆಂಟ್ ಮಾಡಿ, ಅದನ್ನ ಯಾವ ಗಿಡದಿಂದ ಮಾಡ್ತಾರೆ, ಯಾವ ಮರದಿಂದ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಜಸ್ಟ್ ಡಾಕ್ಯುಮೆಂಟ್ ದಟ್ ಬಿಕಮ್ಸ್ ಎ ಬ್ಯೂಟಿಫುಲ್ ಡಾಕ್ಯುಮೆಂಟೇಶನ್. ಆಮೇಲೆ ಟ್ರೆಡಿಷನಲ್ ಪ್ಲಾಂಟ್ ಕನ್ಸರ್ವೇಷನ್, ನಿಮ್ಮ ಗ್ರಾಮದಲ್ಲಿ ಎಷ್ಟು ನಾಗಬನಗಳಿವೆ, ಎಷ್ಟು ಸೇಕ್ರೆಡ್ ಟ್ರೀಸ್ ಇದೆ, ಅದು ಯಾವ್ಯಾವ ಜಾತಿಗೆ ಸೇರಿದ್ದು, ಅದಕ್ಕೆ ಏನು ಕಾಮನ್ ಹೆಸರು, ಅದರ ಹಿಂದಿರುವ ಬಿಲೀಫ್ ಏನು, ಯಾಕೆ ಅದನ್ನ ಪೂಜೆ ಮಾಡ್ತಾರೆ, just to document this. It becomes a very valuable piece of information. Plants in child care. ನೋಡಿ, ನಮ್ಮಲ್ಲಿ ಸಣ್ಣ ಮಗು ಹುಟ್ಟಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯ ಪ್ಲಾಂಟ್ ಪ್ರಾಡಕ್ಟ್ಸ್ ಅನ್ನ ಕೊಡ್ತಾರೆ. ನಿಮ್ಗೆಲ್ಲ ನೀವು ನೋಡಿದ್ರೆ ಗೊತ್ತಿಲ್ಲ, ಹಿಂದೆ ನಮ್ಮಲ್ಲೊಂದು ಕೇಪುಳ ಗಿಡ ಅಂತಿದೆ, ಇಕ್ಸೋರ ಅಂತ ಕರಿತೇವೆ ನಾವು. ಸೊ ಆ ಕೇಪುಳದ ಕಹಿಯನ್ನ ಕುಡಿಸೋ ಸಿಸ್ಟಮ್ ಇತ್ತು. ಈ ತರ ಬೇರೆ ಬೇರೆ ಪ್ಲಾಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಸಣ್ಣ ಮಗುವಿನ ಹೆಲ್ತ್ ಪ್ರೊಟೆಕ್ಟ್ ಮಾಡುವಂತ ಸಿಸ್ಟಮ್ ಇದೆ. ನಿಮ್ಮ ಮನೆಯಲ್ಲಿ ಯಾರೋ ಅಜ್ಜ ಅಜ್ಜಿ ಅಥವಾ ನಿಮ್ಮ ಸಮಾಜದಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಕೇಳಿ, ಅವ್ರಿಗೆ ಗೊತ್ತಿರುತ್ತೆ. ಈಗ ಅಫ್ಕೋರ್ಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್, ನಮ್ಗೆ ಗೊತ್ತಿಲ್ಲ. ಸೊ ಕೇಳಿ, ಡಾಕ್ಯುಮೆಂಟ್ ಮಾಡಿ ಇಡಿ. ಗೊತ್ತಿಲ್ಲ, ದೀಸ್ ಮೈಟ್ ಬಿ ಹ್ಯಾವಿಂಗ್ ಸಮ್ ವೆರಿ ವ್ಯಾಲ್ಯೂಬಲ್ ಮೆಡಿಸಿನಲ್ ಪ್ರಾಪರ್ಟೀಸ್. ಆಮೇಲೆ ಪ್ಲಾಂಟ್ಸ್ ಇನ್ ಲೋಕಲ್ ಕಸ್ಟಮ್ಸ್. ಈಗ ನಮ್ಮ ಆಷಾಢದಲ್ಲಿ ಮಾಡೋದು, ಆಟಿ ತಿಂಗಳಲ್ಲಿ ಮಾಡುವಂತ ಫುಡ್ ಇರ್ಬೋದು, ಬೇರೆ ಬೇರೆ ಕಸ್ಟಮ್ಸ್ ಇದೆ ನೋಡಿ, ಪ್ರಾಕ್ಟೀಸಸ್. ಇದನ್ನ ಡಾಕ್ಯುಮೆಂಟ್ ಮಾಡಿ, ದಟ್ ಬಿಕಮ್ಸ್ ಎ ಬ್ಯೂಟಿಫುಲ್ ಪ್ರಾಜೆಕ್ಟ್. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಸ್ಟೂಡೆಂಟ್ ಪ್ರಾಜೆಕ್ಟ್ಸ್ ವಾಟ್ ಯು ಕ್ಯಾನ್ ಥಿಂಕ್ ಆಫ್. ಮೇ ಬಿ ನಿಮ್ಮ BSc ಇರ್ಬೋದು ಅಥವಾ MSc ಗೆ ಮುಂದೆ ಬಂದಾಗ ನೀವು ಪ್ರಾಜೆಕ್ಟ್ಸ್ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ ಯು ಕ್ಯಾನ್ ಥಿಂಕ್ ಆಫ್ ಆಲ್ ದಿಸ್ ವೆರಿ ವೆರಿ ಸಿಂಪಲ್ ಬಟ್ ವ್ಯಾಲ್ಯೂಬಲ್ ಪ್ರಾಜೆಕ್ಟ್ಸ್ ಅನ್ನ ನೀವು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಈ ವಿಷಯಗಳಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ವನಶ್ರೀಗಿರ್ಬೋದು, SBS ಕಾಲೇಜಿಗಿರ್ಬೋದು,
ಮತ್ತೆ ಯೂನಿವರ್ಸಿಟಿ ಕಾಲೇಜಿಗೆ ಮತ್ತೆ ಎಲ್ಲ ನಿಮಗೆ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಓವರ್ ಟು ವಿನಾಯಕ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಲಿಸ್ನಿಂಗ್.